ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರ ಸೇವಕರನ್ನು ಬಂಧನ ಮಾಡುವಂತ ಕೆಲಸವನ್ನ 31 ವರ್ಷಗಳ ನಂತರ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಗೊತ್ತಿದೆ ರಾಮ ಭಕ್ತರನ್ನ ಏನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋಂಥ ಸತ್ಯ ಸಂಗತಿ ಗೊತ್ತಿದೆ. ಆದರೆ ಹುಬ್ಬಳ್ಳಿನಲ್ಲಿ 31 ವರ್ಷದ ನಂತರ ಒಬ್ಬ ಕಾರ ಸೇವಕನ ಮೇಲೆ ಆ ಕೇಸನ್ನು ನೆನಪು ಮಾಡಿ ಅವನ ಬಂಧನ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ದೊಡ್ಡ ದ್ರೋಹ. ಕಾಂಗ್ರೆಸ್ ನಿರಂತರವಾಗಿ ಹಿಂದೂಗಳ ಮೇಲೆ ಈ ರೀತಿಯ ಒಂದು ಗದಾಪ್ರಹಾರನ ಮಾಡ್ತಾ ಬಂದಿದೆ. ರಾಮನಿಗೋಸ್ಕರ ಕಾರ್ಯ ಮಾಡಿದಂಥದ್ದು ಪೂಜಾರರು, ರಾಮನ ಕಾರ್ಯಕ್ಕೆ ಕಾರ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಕಾರ್ಯಕರ್ತ. ನಾವು ಯಾವುದೇ ಬೆದರಿಕೆಗೆ ಬಗ್ಗದೆ ಈ ಹೋರಾಟವನ್ನು ಮುನ್ನಡೆಸ್ಕೊಂಡು ಬಂದಂಥವ್ರು. ನಮ್ಮ ಘೋಷಣೆ ಆಗಿತ್ತು, ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ ಅಂತ ಹೇಳಿ. ಆ ಲಾಠಿ ಗೋಲಿಗಳಿಗೆ ಬಗದೇ ಇರುವಂತ ಕಾರ್ಯಸೇವಕರು ಕೊಠಾರಿ ಬ್ರದರ್ಸ್ ಅನ್ನ ಕೊಂದಂತ ಸಂದರ್ಭದಲ್ಲೂ ಕೂಡ ಕೊಠಾರಿ ಬ್ರದರ್ಸ್ ಕಾರ್ಯಸೇವೆಗೆ ಹೋದಂತ ಕೊಠಾರಿ ಬ್ರದರ್ಸಿನ ಮೇಲೆ ಗುಂಡಿನ ಮಳೆಗಳನ್ನ ಸುರಿಸಿದ್ರು ಕೂಡ ಕಾರ್ಯಸೇವೆ ನಿಲ್ಲಿಲ್ಲ. ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂತ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಅರ್ಥ ಮಾಡ್ಕೋಬೇಕು. ಹುಡುಗಾಟಿಕೆ ಮಾಡಬೇಡಿ. ರಾಮನ ವಿಚಾರದಲ್ಲಿ ರಾಮ ಎಲ್ಲಿ ಹುಟ್ಟಿದ್ದ ಅಂತ ಕೇಳಿದಂತ ವ್ಯಕ್ತಿಗಳೆಲ್ಲರೂ ಕೂಡ ಇವತ್ತು ಯಾವ ಜಾಗಕ್ಕೆ ಸೇರಿದ್ದಾರೆ ಅಂತ ಹೇಳಿ ಈ ದೇಶಕ್ಕೆ ಗೊತ್ತಿದೆ. ಯಾವ ವಿರೋಧಕ್ಕೂ ಬಗದೇ ಇರುವಂತ ಕಾರ ಸೇವಕರ ಮೇಲೆ ಇವತ್ತು ಬಂಧನ ಮಾಡಿದಿರಲ್ಲ, ಇಲ್ಲೂ ಕೂಡ ಇವತ್ತು ಅನೇಕ ಕಾರ ಸೇವಕರು ಬಂದಿದ್ದಾರೆ. ನನ್ನ ಆದಿಯಾಗಿ ಈಗ ಹೇಳ್ತಾ ಇದ್ದೇನೆ ಕೇಳಿ. ಆ ಧ್ವಂಸದ ಪ್ರಕರಣದಲ್ಲಿ ನಾನು ಇದ್ದೆ. ತಾಕತ್ತಿದ್ರೆ ನೀವು ಬಂಧನ ಮಾಡಿ, ಇಡೀ ರಾಜ್ಯದಲ್ಲಿ ಕಾರ ಸೇವಕರನ್ನ ಮುಟ್ಟಿ ನೋಡಿ. ನೀವು ಹುಬ್ಬಳ್ಳಿನಲ್ಲಿ ಒಬ್ಬ ಕಾರ ಸೇವಕರಿಗೆ ಮುಟ್ಟಿದ್ದಕ್ಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಲಕ್ಷಾಂತರ ಜನ ಕಾರ್ಯಕರ್ತರು, ಲಕ್ಷಾಂತರ ಜನ ಹಿಂದೂ ಯುವಕರು ಕಾರ ಸೇವೆಯಲ್ಲಿ ಪಾಲ್ಗೊಂಡಿದ್ರು. ಅವರ ಬಂಧನವನ್ನ ಮಾಡಿ ನೀವು ಉಳ್ಕೊಳ್ಳಿ ನೋಡೋಣ. ಹಾಗಿದ್ರೆ ಈ ಸವಾಲನ್ನು ಇವತ್ತಿನ ದಿವಸ ಹಾಕಬೇಕಾಗಿದೆ ರಾಜ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.